ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈಗ ಭಾಳ ಮಹತ್ವದ ಪ್ರಶ್ನೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಕುರಿತಾಗಿ. ಯಾಕೆಂತಂದ್ರೆ ಇವತ್ತೆಲ್ಲ ಹೆಣ್ಣು ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮಗೆ ದುಡ್ಡು ಬಂದಿಲ್ಲ, ನಮಗೆ ದುಡ್ಡು ಬಂದಿಲ್ಲ, ನಮಗೆ ದುಡ್ಡು ಬಂದಿಲ್ಲ ಅಂತೇಳಿ ಭಾಳಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ವಿಷಯದಲ್ಲಿ ವಿಧಾನಮಂಡಲದಲ್ಲಿ ಚರ್ಚೆನೂ ಆಗಿದೆ. ನಡಿಗೆ 2 ತಿಂಗಳ ದುಡ್ಡು ಅಂದರೆ 5,000 ಕೋಟಿ ರೂಪಾಯಿ ಜನಕ್ಕೆ ಹೋಗಿ ಮುಟ್ಟಿಲ್ಲ. 5,000 ಕೋಟಿ ಇಲ್ಲಿ ಹೋದು ಅನ್ನೋದನ್ನು ಇವತ್ತು ವಿರೋಧ ಪಕ್ಷ ಪ್ರಶ್ನೆ ಮಾಡ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ BJP ಆಗಿರ್ಬೋದು, JDS ಆಗಿರ್ಬೋದು, ಎಲ್ಲರೂ ಅದರ ಪ್ರಮುಖ ಮುಖಂಡರು ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಪ್ರಹ್ಲಾದ್ ಜೋಶಿ ಅವರಂತೂ ಜೋರಾಗಿ ಕೇಳ್ತಾ ಇದ್ದಾರೆ, ಇಲ್ಲಿ ಹೋದ್ರಪ್ಪ ದುಡ್ಡು, ಏನು ಮಾಡಿದರು, ಮತ್ತು ನಿಮಗೆ ನೀಗದೇ ಇದ್ರೆ ಈ ಒಂದು ಸ್ಕೀಮನ್ನು ಯಾಕೆ ಹೇಳಿದ್ರಿ, ಕೇವಲ ಇಲೆಕ್ಷನ್ ಗೆಲ್ಲೋ ಸಲುವಾಗಿ ಅಂಥೇಳಿ ಕಾಂಗ್ರೆಸ್ ಸರ್ಕಾರವನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನು ಕೇಳ್ತಾ ಇದ್ದಾರೆ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇದಕ್ಕೇನೋ ಉತ್ತರ ಕೊಡಲು ಪ್ರಯತ್ನ ಮಾಡಿದ್ದಾರೆ. 1,24,00,000 ಜನ ಹೆಣ್ಮಕ್ಳು ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 52,000 ಜನ ಅವರು ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿದ್ದಾರೆ, GST ತುಂಬ್ತಾರೆ. ಹೀಗಾಗಿ ಅವ್ರು ಹೋಗ್ತಾ ಇಲ್ಲ, ಅವ್ರು ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಮಹಿಳೆಯರಿಗೂ ಮುಟ್ಟಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೂ ಸಹಿತ ಇಲ್ಲ, ನಾನು ಮಹಿಳೆ ಇದ್ದೇನೆ, ಅದಕ್ಕೆ ನೀವೆಲ್ಲ ಮಾತಾಡ್ತಾ ಇದ್ದೀರಿ ಅಂತ ತಮ್ಮ ವಿರೋಧ ಪಕ್ಷದವ್ರಿಗೆ ಪ್ರತಿ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಿಳೆಯ ಪುರುಷ ಪ್ರಶ್ನೆ ಇಲ್ಲ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಮರ್ಥರಿದ್ದಾರೆ.